ಓಹೋಹೋಹೋಹೋಹೋ. ಏನು ಪಂಚಾಯತಿ ಪರಮೇಶಪ್ಪನವರು ಕುರಿಗಾಹಿ ಶೇಖರಪ್ಪನವರು ಒಟ್ಟಿಗೆ ಸೇರ್ಕೊಂಡು ಬೆಳಗ್ಗೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದೀರಿ ನಮ್ಮನ್ನ ನೋಡೋಕೋ ಅಥವಾ ನಮ್ಮಪ್ಪ ರಂಗಜ್ಜ ನೋಡೋಕೋ? ಇದೇನ ಹಿಂಗೆ ಕೇಳ್ತೀಯಾ? ನಿಮ್ಮ ಮನೆ ಹತ್ರ ಬಂದರೆ ನಿಮ್ಮನ್ನು ನೋಡಬೇಕು, ನಿಮ್ಮ ತಂದೆ ರಂಗಜ್ಜನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು. ಹಂಗಾಗಿ ಹಿಂಗೆ ಹೋಗ್ತಾ ಇದ್ವಿ, ಅತ್ಲಾಗ ಬಂದಿದ್ದೀವಲ್ಲ ಮನೆ ಹತ್ರ ಕಂಡವನ ಅಂತ ಹೇಳ್ಬಿಟ್ಟು ಬಂದ್ವಪ್ಪ. ಏನ್ ಕರಿಯಪ್ಪಣ್ಣ, ನಿನ್ನೆ ಪಾರ್ಟಿ ಜೋರಾಗಿತ್ತಂತೆ ಪಟಾಪುರದು? ಪಂಚಾಯತಿ ಪರಮೇಶಪ್ಪರೇ, ನಿಮ್ಮನ್ನ ಬರೀ ಕೇಳಿದ್ರಲ್ಲ, ನೀವು ಯಾಕೆ ಬರಲಿಲ್ಲ? ಇಲ್ಲ ಕಣ ಕರಿಯಪ್ಪಣ್ಣ, ನಮಗೆ ಈ ಫಂಕ್ಷನ್ಗೆ ಯಾರು ಕರೆದೇ ಇಲ್ಲ. ಕರೆದಲ್ಲೇ ಇರೋ ಫಂಕ್ಷನ್ಗೆ ನಾವು ಹೆಂಗ್ ಹೋಗೋಣ ಹೇಳು? ಅದು ಮೊದಲೇ ಪಾರ್ಟಿ ಅಂತದ್ದು. ಅಲ್ಲಿ ಕರೆದಿದ್ರೆ ಒಪ್ಗೆ, ಕರೀಲಿಲ್ಲ ಅಂತಂದ್ರೆ ಅದು ಮರ್ಯಾದೆ ಇರಲ್ಲ. ಹಂಗಾಗಿ ನಾನು ಬರಕ್ ಹೋಗಿಲ್ಲಪ್ಪ. ನಾನು ಅಷ್ಟೇ, ಈ ಮಟನ್ ತಗೊಳಕ್ಕೆ ಕರಿಯಪ್ಪ ಬೇಕು, ಮಟನ್ ತಗೊಳಕ್ಕೆ ಕರಿಯಪ್ಪ ಬೇಕು, ಕುರಿಗಳಿಗೆ ಕೊಡ್ಸಕ್ಬೇಕು. ಆದರೆ ಪಾರ್ಟಿಗೆ ಬರೋಕ್ಕೆ ನಮಗೆ ಹೆಸರು ಮರ್ತೋಗ್ಬಿಟ್ಟಿತ್ತು ಪಾಪ. ಅದಕ್ಕೆ ನಾವು ಬರೋಕ್ಕೆ ಹೋಗಲಿಲ್ಲ. ನಮಗೂ ಒಂದು ದಿವಸ ಟೈಮ್ ಬರ್ತದಲ್ಲ ಕರಿಯಪ್ಪಣ್ಣ. ಇಲ್ಲೇ ಬಿಡ್ರಿ, ಇದು ಪಟೇಲಪ್ಪ ಅವ್ರ ಪಾರ್ಟಿ ಅಲ್ವೇ, ನಾವೇನು ಮಾಡೋಕ್ಕಾಗತ್ತೆ? ಪಂಚಾಯತಿ ಪರಮೇಶಪ್ಪನವರೇ, ಶೇಖರಪ್ಪನವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಪಟೇಲಪ್ಪನವರು ಎಲ್ಲರಿಗೂ ಹೇಳ್ರಿ ಅಂತಾನೆ ಹೇಳಿದ್ದು. ನಾನು ಊರಲ್ಲಿರೋರಿಗೆಲ್ಲ, ನಮ್ಮ ಆಪ್ತರಿಗೆ ಪರಮಾಪ್ತರಿಗೆ ಎಲ್ಲರಿಗೂ ಅಲ್ಲ, ಪರಮಾಪ್ತರಿಗೆ ಮಾತ್ರ ಹೇಳಿದ್ದೆ. ನೀವು ಸಿಗಲಿಲ್ಲ ನನ್ನ ಕೈಗೆ. ನೀವು ಅಷ್ಟೇ ಅಲ್ಲ, ನಮ್ಮಪ್ಪ ರಂಗಜ್ಜವರು ಸಿಗಲಿಲ್ಲ. ಗೊತ್ತಲ್ಲ, ನಾನು ಈ ಕಡೆ ನಮ್ಮಪ್ಪ ಬರಲ್ಲ, ನಮ್ಮಪ್ಪ ಈ ಕಡೆ ನಾನು ಹೋಗಲ್ಲ. ಎಲ್ಲೋ ಸೇರ್ಲೇಬೇಕಾದಂಥ ಪ್ರದೇಶಕ್ಕೆ ಮಾತ್ರ, ಕಾರ್ಯಕ್ರಮಕ್ಕೆ ಮಾತ್ರ ನಾವು ಸೇರ್ತೀವಿ. ಇದು ಪಾರ್ಟಿ ಅಲ್ವಾ, ಮತ್ತೆ ಆಮೇಲೆ ತಗೊಂಡು ಆಮೇಲೆ ಏನೇನೋ ಅಂದು ಜಗಳಾಗಿ ಆಮೇಲೆ ಇನ್ನೊಂದಾಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪನೂ ಬರಲಿಲ್ಲ. ಈಗ ಬರದೇ ಹೋಗಿರೋರಿಗೆ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಿ. ಈಗ ಬರದೇ ಇರೋರಿಗೆ ಸಪ್ರೇಟಾಗಿ ಇನ್ನೊಂದು ದಿವಸ ಇಟ್ಕೊಳ್ಳೇಬೇಕು. ಈಗ ನಮ್ಮವರವರು ನಾವೇನೋ ಬಂದ್ಬಿಟ್ಟಿದ್ದೀವಿ, ಅವರು ಬೇರೆ ಕೆಲಸ ಕಾರ್ಯದ ನಿಮಿತ್ತ ಎಮರ್ಜೆನ್ಸಿ ಇತ್ತು, ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ದಿವಸ ಇಟ್ಕೋಬೇಕು ಅಂತ ಹೇಳ್ತೀನಿ. ನಾನು ಬಿಡ್ತೀನಾ? ಏನ್ ಬೇಡ ಬಿಡು ಕರಿಯಪ್ಪಣ್ಣ, ಏನ್ ಬೇಡ ಬಿಡು. ಏನ್ ಮಟನ್ ತಾನೆ, ಮಟನ್ ಏನತ್ಲಾಗೆ ಈ ವಾರ ಭಾನುವಾರ ತಂದು ನಾವೇ ಊಟ ಮಾಡ್ಕೊಂತೀವಿ, ಏನು ತೊಂದರೆ ಇಲ್ಲ. ಆ ಒಂದು ಕ್ಷಣಗಳು ನಮಗೆ ಬೇಕಾಗಿತ್ತು, ಹಂಗ ಕೇಳ್ದು ಅಷ್ಟೇ. ಓ, ಯಾಕೆ? ನಮ್ಮ ಹೋಟ್ಲು ಉಮೇಶಪ್ಪನವರು ಕೊನೆ ನಿಂತ್ಕೊಂಡಿದ್ದಾರೆ, ಮುಂದಕ್ಕೆ ಬರ್ರಿ, ಸ್ವಲ್ಪ ದರ್ಶನ ಕೊಡ್ರಿ ನಿಮ್ದು. ಏನು ನೀವು ನನ್ನ ಮೇಲೆ ಸಿಟ್ಗಿಟ್ ಆಗಿದ್ದೀರಾ ಹೆಂಗೆ? ಸಿಟ್ಟು ತರ್ಸಕ್ಕೆ ನೀನು ಯಾರು? ಸಿಟ್ಟು ಮಾಡ್ಕೊಳಕ್ಕೆ ನಾನು ಯಾರೋಣ? ನನ್ನ ಪಾಡಿ ನಾನು ಹೋಟ್ಲು ನಡೆಸ್ಕೊಂಡು ಅಚ್ಚುಕಟ್ಟಾಗಿ ಬದುಕೊಂಡು ಹೋಗ್ತಾ ಇದ್ದೀನಿ. ಈ ಪಾರ್ಟಿ ಪಂಗಡ ಎಲ್ಲ ನನಗೆ ಯಾಕಣ? ಏನೋ ಕರೆದ್ರೆ ಹೋಗ್ತಿದ್ದೆ, ಕರೀಲಿಲ್ಲ. ಹೋಟ್ಲು ನಡೆಸ್ಕೊಂಡು ಹೋಗಿದ್ದೀನಿ, ಅವತ್ತು ವ್ಯಾಪಾರ ಮಾಡಿದ್ದೀನಿ, ವ್ಯಾಪಾರನೂ ಚೆನ್ನಾಗಾಯ್ತು. ಅದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಇದು ದೊಡ್ಡ ಸಮಾಚಾರ. ನಾವು ಸಣ್ಣರಾಗೆ ಎದ್ದು ಬಿಡ್ತೀವಿ. ಓಹೋ, ಇದು ಯಾಕೋ ವಿಕಪ್ ಹೋಗ್ತೈತೆ. ಅರ್ಜೆಂಟಾಗಿ ಈ ವಾರದಲ್ಲೇ ಒಂದು ಪಾರ್ಟಿ ಅರೇಂಜ್ ಮಾಡೋಕ್ಕೆ ನಮ್ಮ ಈಶ್ವರಪ್ಪನಿಗೆ ಹೇಳ್ಬೇಕು. ಇಲ್ಲ ಅಂತಂದರೆ ನಮ್ಮ ಸ್ನೇಹಿತರೆಲ್ಲ ದೂರ ಆಗ್ಬಿಡ್ತಾರೆ. ಏನು ಬೇಡ ಬಿಡೋಣ, ಏನು ಬೇಡ ಬಿಡು. ನಾವುಗಳು ಬಂದಿದ್ದು ಪಾರ್ಟಿ ಮಾಡಿದ್ರ, ಎಂಜಾಯ್ ಮಾಡಿರ, ನಮ್ಮನ್ನು ಕರೆದಿಲ್ಲ ಅಂತ ಕೇಳಕ್ಕಲ್ಲ. ಹಂಗಲ್ಲ ನಾನು ಕೇಳಿದ್ದು. ಇದೇ ತಿಂಗಳಲ್ಲಿ ಇನ್ನೇನು ಬಸವ ಜಯಂತಿನೂ ಐತೆ, ಅಂಬೇಡ್ಕರ್ ಜಯಂತಿನೂ ಐತೆ. ಊರಲ್ಲಿ ಅಂಬೇಡ್ಕರ್ ಜಯಂತಿನ ಬಸವ ಜಯಂತಿನ ಜೋರಾಗಿ ಮಾಡಬೇಕು. ಹಂಗಾಗಿ ಅದು ಊರು ತುಂಬ ಓಡಾಡ್ಕೊಂಡು ಮಾತಾಡ್ಕೊಂಡು ಒಂದು ಸಭೆ ಸೇರಿ ಕಲೆಕ್ಷನ್ ಮಾಡಿ ಅಂಬೇಡ್ಕರ್ ಜಯಂತಿನೂ ಮತ್ತು ಬಸವ ಜಯಂತಿನೂ ಜೋರಾಗಿ ಆಚರಣೆ ಮಾಡ್ಬೇಕಲ್ಲಣ್ಣ. ಹಂಗಾಗಿ ಇದಕ್ಕೊಂದ್ಸರಿ ಕಲೆಕ್ಷನ್ ಮಾಡೋ ಬದಲು ಒಟ್ಟಿಗೆ ಕಲೆಕ್ಷನ್ ಮಾಡಬೇಕು. ಎಲ್ಲ ಎಷ್ಟು ಮುಂದುವರೆದ್ಬಿಟ್ರಪ್ಪ ನಮ್ಮೂರು ಜನ, ಎಷ್ಟು ಮುಂದುವರೆದ್ಬಿಟ್ರು. ಆಲೆ ಅಂಬೇಡ್ಕರ್ ಜಯಂತಿ ಮತ್ತು ಬಸವ ಜಯಂತಿನ ಜೋರಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಊರು ಮುಖಂಡರು ತಲೆಗೆ ಬಂದ್ಬಿಟ್ಟೈತೆ ಅಂತಂದರೆ ಭಾಳ ದೊಡ್ಡ ಸಮಾಚಾರ ಅದು. ಹೌದೌದು, ಪಂಚಾಯತಿ ಪರಮೇಶಪ್ಪನವರೇ, ಶೇಖರಪ್ಪನವರೇ, ನಮ್ಮ ಹೋಟ್ಲು ಉಮೇಶಪ್ಪನವರೇ, ನೀವೆಲ್ಲ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿ ಬಸವ ಜಯಂತಿನ ಮಾಡಬೇಕು ಅಂದ್ಕೊಂಡಿರೋದು ನಮಗೆ ಭಾಳ ಖುಷಿ ಆಗ್ಬಿಡ್ತು. ಈ ವಿಚಾರನ ಈಗಲೇ ಒಂದು ಸಭೆ ಸೇರಿಬಿಟ್ಟು ಹಿರಿಯರಿಗೆ ನಮ್ಮ ಊರು ಜನಕ್ಕೆಲ್ಲ ಹೇಳ್ಬೇಕು. ವಸೂಲಿ ಮಾಡ್ಕೊಂಡು ದುಡ್ಡನ್ನ ಜಾಸ್ತಿ ಬೇಡಪ್ಪ, ಮನೆಗೆ 100 ರೂಪಾಯಿ ಹಾಕಿದ್ರು ಸಾಕು. ಇನ್ನೇನು ನಮ್ಮ ಪಟೇಲಪ್ಪನವರು ಒಂದು ಗಂಟು ಕೊಡ್ತಾರೆ, ಈಶ್ವರಪ್ಪರು ಒಂದು ಗಂಟು ಕೊಡ್ತಾರೆ, ತಿಮ್ಮೇಗೌಡರು ಒಂದು ಗಂಟು ಕೊಡ್ತಾರೆ. ಅತ್ಲಾಗೆ ಹೆಂಗೋ ಒಟ್ಟು ಚೆನ್ನಾಗಿ ಮಾಡ್ಕೊಂಡು ಈ ಸರಿ ಜೈ ಬಿಡೋಣ. ಅಂಬೇಡ್ಕರ್ ಸಾಹೇಬ್ರಿಗೆ ಬಸವ ಜಯಂತಿನ ಭಾಳ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ನೀವೆಲ್ಲ ತೀರ್ಮಾನ ಮಾಡೋದ್ರಿಂದ ಅವ್ರ ಹತ್ರ ದೇಣಿಗೆ ಕೇಳೋಣ. ಯಾವ ಕಾರಣಕ್ಕೂ ನಮ್ಮ ಊರು ಮುಖಂಡರು, ಹಿರಿಯ ಮುಖಂಡರು ಇಲ್ಲ ಅಂತ ಹೇಳಲ್ಲ. ಸರಿ ಕಾರಣ, ನಾವೇನು ಹೋಗಿ ಬರ್ತೀವಿ. ನೀವು ಅದ್ರ ಬಗ್ಗೆ ಒಂದು ಸಭೆ ಸೇರಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ರಿ ನೀವು. ಸರಿ ಕಾರಣ, ಆಯ್ತು ಮಾಡೋಣ. ಇನ್ನೊಂದು ಪಾರ್ಟಿ ಸದ್ಯದಲ್ಲಿ ಅರೇಂಜ್ ಮಾಡ್ತೀವಿ. ಅವಾಗ ನೀವು ಯಾವುದೇ ಕೆಲಸಗಳಿದ್ರು ಅದನ್ನ ಪಕ್ಕಕ್ಕಿಟ್ಟು ಈ ಒಂದು ಪಾರ್ಟಿಯಲ್ಲಿ ನೀವು ಕಾಣಿಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ನನ್ನ ಮೇಲೆ ಆಣೆ ಹೇಳಿ ನೋಡ್ರಿ. ಆಯ್ತು ಬರ್ತೀವಿ ಬಿಡೋಣ. ಹಿಂಗೆ ಕೇಳ್ತೀನಿ ಅಂತ ನಮ್ಗೆ ತಿಳ್ಕೊಬೇಡ್ರಿ. ಪಾರ್ಟಿಲಿ ಏನೇನು ಮಾಡಿಸಿದ್ರಿ ನೀವು?
ನಮಗೆ ವಿಚಾರನೇ ಗೊತ್ತಾಗ್ಲಿಲ್ಲಪ್ಪ ಅತ್ಲಾಗೆ ಏನೋ ಒಂಚೂರು ನಾಲ್ಗೆ ರುಚಿ ಎತ್ಕೊಂಡಿತ್ತು. ಆದರೂ ಕರಿದೇರ ಫಂಕ್ಷನ್ಗೆ ನಾವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹೋಟ್ಲು ನಡೆಸ್ಕೊಂಡು ಹೋದೆ ನಾನು. ರೇ ಕಣ್ಣ ಮಗನೇ ಉಮೇಶ, ನಾನು ಕರೀಲಿ ಬಿಡ್ಲಿ, ನೀನು ಈ ಥರ ಕಾರ್ಯಕ್ರಮಕ್ಕೆ ಬರ್ಬೇಕಣ. ಇದು ನಂದಲ್ಲ ನಿಂದಲ್ಲ ಕಾರ್ಯಕ್ರಮ, ಪಟೇಲಪ್ಪಂದು. ಪಟೇಲಪ್ಪ ಹೇಳಿದ್ದ, ನಾನು ಎಲ್ಲ ಕಡೆ ಹೇಳಿದ್ದೆ, ನೀನು ನನ್ನ ಕಣ್ಣಿಗೆ ಸಿಗಲಿಲ್ಲ, ಎಲ್ಲೂ ಸಿಗೋದು ಇಲ್ಲ ಅತ್ಲಾಗೆ. ಈಗ ಎಲ್ಲರಿಗೂ ಹೇಳ್ಕೊಂಬರೋ ಕಾರ್ಯಕ್ರಮ ಅಂತನಲ್ಲ, ಏನೋ ಪಟೇಲಪ್ಪಂದು ಅಡಿಕೆ ತೋಟದಲ್ಲಿ ಭಾಳ ಚೇಣಿ ಮಾಡಿ ದೊಡ್ಡ ಲಾಭ ಬಂದ್ಬಿಟ್ಟಿತ್ತು. ಅದಕ್ಕೆ ಈ ಒಂದು ಕಾರ್ಯಕ್ರಮನ ಅರೇಂಜ್ ಮಾಡ್ದೆ. ನೀನು ಎಲ್ಲರಂಗಲ್ಲ, ನಿನಗೆ ಹೇಳ್ಬೇಕೇನೋ? ಹಾಂ ಮತ್ತಿನೇನು? ಪಟೇಲಪ್ಪಂಗೆ ಅಡಿಗೆ ದೊಡ್ಡ ಲಾಭ ಬಂದಿದೆ, ಈ ಥರ ಕಾರ್ಯಕ್ರಮ ಮಾಡ್ತಾವನೆ ಅಂತ ಹೇಳ್ದಲ್ಲ. ಮತ್ತಿನೇನು ಹಂಗೆ ಬರೋಕ್ಕಾಗುತ್ತೆ? ನಾವು ಕರಿಬೇಕು. ನೀನೇನು ಬಂದ್ಬಿಟ್ಟು ನಮ್ಮ ಹೋಟ್ಲಿಗೆ ಬಂದು ಹೆಂಗ ಇದು ಮಾಡ್ತೀಯ, ನಾವೇನು ಕರಿತೀವಿ, ಅದು ಅಂಡರ್ಸ್ಟೂಡ್ ಅಲ್ವಾ? ವ್ಯಾಪಾರ ಮಾಡೋ ಉದ್ದೇಶದಿಂದ ತೆಗೆದಿರ್ತೀವಿ, ನೀವು ಬಂದು ಟೀ ಕುಡ್ಕೊಂಡು ಹೋಗ್ತೀರಾ. ಆ ಒಂದು ಕೃತಜ್ಞತೆಯಲ್ಲಿ ನೀವು ಕರಿತೀರಾ ಅಂತ ಅಂದ್ಕೊಂಡಿದ್ರೆ ಮರ್ತೋಗಿದ್ದೀರಾ ನೀವು. ಹೋಗ್ಲಿ ಬಿಡಲ್ಲ ಅತ್ಲಾಗೆ, ಹೋಗ್ಲಿ ಬಿಡೋ. ಇವಾಗೇನು ಒಂದು ಪಾರ್ಟಿ ತಾನೇ, ಇನ್ನೊಂದ್ಸಲಿ ಆ ಪಾರ್ಟಿನ ಹಿಂಗೆ ಹೇಳಿ ಅರೇಂಜ್ ಮಾಡ್ತೀನಿ. ಅವಾಗ ನಾವೆಲ್ಲರೂ ಸೇರ್ಕೊಂಬ. ಇದು ಅವ್ರು ಬಿಟ್ಟ ಇವ್ರು ಬಿಟ್ಟ ಅನ್ನೋ ಕಾರಣಕ್ಕೆ ಭಾಳ ದೊಡ್ಡ ವಿಕೋಪವಾಗಿ ಕಾಣ್ತೈತೆ. ಹಿಂಗೆ ಇವತ್ತೇ ಹೋಗಿ ಹೇಳ್ತೀನಿ ಕಣಲ್ಲ. ಅದ್ರ ಜೊತೆಗೆ ಅಂಬೇಡ್ಕರ್ ಜಯಂತಿ ಇದೈತಲ್ಲ, ಬಸವ ಜಯಂತಿ, ಅವೆರಡನ್ನು ಮಾತಾಡೋಕ್ಕೆ ನೀನು ನನ್ನ ಜೊತೆ ಇರಲೇಬೇಕು. ನೀನೇನು ಹೋಟ್ಲು ವ್ಯಾಪಾರ ಮಾಡೋ ಟೈಮಲ್ಲಿ ನೀವು ಬರಬೇಡಪ್ಪ. ಸಂಜೆ ಕ್ಲೋಸ್ ಮಾಡ್ತೀಯಲ್ಲ, ಆವಾಗಲೇ ಬಾ ನೀನು. ಏನೋ ಉಮೇಶಪ್ಪ ಇವತ್ತೇನು ಹೋಟ್ಲು ರಜಾ ಮಾಡಿದ್ದೆ, ಆಲೇ ಮನೆ ಮುಂದಕ್ಕೆ ಬಂದಿದ್ಯಾ? ನಡಿಯ ಒಳಕ್ಕೆ, ಊಟ ಮಾಡಂತೆ, ಊಟ ಮಾಡ್ಕೊಂಡು ಹೋಗುವಂತೆ ನಡಿಯಪ್ಪ ಒಳಕ್ಕೆ. ಆಗಳ ಪುಟ್ರಂಗಜ್ಜಿ ಬಂತು. ಪುಟ್ರಂಗಜ್ಜಿ, ನಂದು ಊಟ ಆಯಿತು. ಇವತ್ತು ಹೋಟ್ಲು ತೆಗ್ದಿಲ್ಲ ಕಣಜ್ಜಿ, ತಿನಿಸಿ ಪದಾರ್ಥ ಖಾಲಿ ಆಗಿದ್ದಾವೆ. ಅದಕ್ಕೆ ಮಣ್ಣಿಂದ ಇವತ್ತು ಹೋಗೋಣ ನಾಳೆಗೆ ಹೋಗೋಣ, ಇವತ್ತು ಹೋಗೋಣ ನಾಳೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ. ಇವತ್ತು ಹೋಗಿ ತಂದೆ ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಟ್ಲು ರಜಾ ಮಾಡ್ಬಿಟ್ಟಿನಿ. ಹಂಗೇನೆ ಕರಿಯಪ್ಪಣ್ಣ ಭಾಳ ದಿವಸ ಆಗಿತ್ತು ಹೋಟ್ಲದಾಗ ಬಂದಿರಲಿಲ್ಲ, ಏನು ಊರಲ್ಲಿ ಐತೋ ಇಲ್ವೋ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರೆ ನೀವು ಬಂದು ಹಿಂದ್ಗಡೆ ನಿಂತಿದ್ದೀರಾ. ಉಮೇಶಣ್ಣ ನಿಮ್ಮ ಹೋಟ್ಲಲ್ಲಿ ಮಲ್ಲಿಗೆ ಇಡ್ಲಿ ಮತ್ತೆ ಮಸಾಲೆ ದೋಸೆ ನನಗೆ ತುಂಬಾ ಇಷ್ಟ ಕಾರಣ. ಒಂದ್ಸರಿ ನಾನು ನಮ್ಮ ಅಜ್ಜಿ ಬಂದು ತಿನ್ಕೊಂಡು ಹೋಗ್ತೇವೆ. ಅದೇ ಅಂಕ, ನೀನು ಯಾವತ್ತಾರು ಬರಪ್ಪ, ಇವತ್ತೊಂದು ದಿವಸ ಬಿಟ್ಟು ನೀನು ಯಾವತ್ತಾರು ಬರಪ್ಪ. ನಿನಗೆ ನಿಮ್ಮ ಪುಟ್ಟಂಗಜ್ಜಿಗೆ ನಮ್ಮದು ಇಡ್ಲಿ ಮಸಾಲೆ ದೋಸೆ ಫ್ರೀ ಕಣ. ನಮ್ಮೂರಲ್ಲಿ ಯಾರೇ ಬಂದ್ರು ಫಸ್ಟ್ ಬಂದು ತಿನ್ನೋದೇ ಇಡ್ಲಿ ಕಣಲ್ಲ. ಮಸಾಲೆ ದೋಸೆ ನೆಕ್ಸ್ಟು, ಏನಾದರೂ ಇಡ್ಲಿ ಫಸ್ಟು. ಆ ಇಡ್ಲಿ ಚೆನ್ನಾಗಿ ಓಡ್ತಿರೋದ್ರಿಂದನೇ ನನ್ನ ಬದುಕು ಇಡ್ಲಿ ಥರನೇ ಮಲ್ಲಿಗೆಯಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಕಣಲ್ಲ. ಏನ್ ಪುಟ್ಟಂಗಜ್ಜಿ, ನೀವಾಯ್ತು ನಾಳೆನೇ ಬಂದು ನಮ್ಮ ಹೋಟ್ಲಲ್ಲಿ ಬರ್ರಿ, ಇಡ್ಲಿ ತಿನ್ಕೊಂಡು ಹೋಗಿರಂತೆ ಮಲ್ಲಿಗೆ ಇಡ್ಲಿನ. ಹಂಗೆ ಅದ್ರ ಜೊತೆಗೆ ಅಂಬೇಡ್ಕರ್ ಜಯಂತಿ ಬಸವ ಜಯಂತಿ ಹಬ್ಬ ಬಂತಲ್ಲ ಜಿ, ಆಚರಣೆ ಮಾಡ್ಬೇಕಲ್ಲ. ಅದಕ್ಕೆ ಒಂದು ಊರಲ್ಲಿ ಒಂದು ಸಭೆ ಸೇರ್ಸೋಣ, ಸಭೆ ಸೇರಿಸ್ಬಿಟ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಜೋರಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಂದೆ. ಅವಾಗ ಹೋಗಿ ಪಟಾಡ್ತವನು ಈಶ್ವರಪ್ಪನವರು, ತಿಮ್ಮೇಗೌಡರತನು, ನಮ್ಮ ಪಂಚಾಯತಿ ಪರಮೇಶ್ವರಪ್ಪನವರು ಎಲ್ಲ ಸೇರ್ಕೊಂಡು ಈ ಹಬ್ಬನ ಜೋರಾಗಿ ಆಚರಣೆ ಮಾಡೋಕ್ಕೆ ಅವ್ರ ಸಹಕಾರ ಬೇಕಲ್ಲ. ಅದಕ್ಕೆ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಹುಡುಗರು ಬಂದಿದ್ರೆ ಅವ್ರು ಹೋದ್ರು, ನಾನು ನಿಂತ್ಕೊಂಡು ಮಾತಾಡ್ತೀನಿ ಅನ್ನತ್ಲಾಗೆ. ಮಾಡ್ರಪ್ಪ ಮಾಡ್ರಿ. ಅಂಬೇಡ್ಕರ್ ಜಯಂತಿ ಬಸವ ಜಯಂತಿನ ಇಡೀ ನಾಡೆ ಆಚರಣೆ ಮಾಡುತ್ತೆ, ಇಡೀ ನಾಡೇನು ದೇಶನೇ ಆಚರಣೆ ಮಾಡುತ್ತೆ. ಹಂಗಾಗಿ ನೀವು ಅಂಬೇಡ್ಕರ್ ಜಯಂತಿನ ಬಸವ ಜಯಂತಿನ ಜೋರಾಗಿ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ತುಂಬ ಚೆನ್ನಾಗಿ ಮಾಡ್ರಪ್ಪ. ಕಾರಣ ಕರೆಕ್ಟು. ನಾನು ಬೇಕಾದ್ರೆ ಅಂಬೇಡ್ಕರ್ ಸಾಹೇಬ್ರದ್ದು ಬಟ್ಟೆ ಹಾಕೊಂತೀನಿ. ಅವತ್ತು ಒಂದು ಕೋಟ್ ಹಾಕೊಂಡು, ಒಂದು ಸಂವಿಧಾನ ಪುಸ್ತಕ, ಒಂದು ಪೆನ್ನು ಹಿಡ್ಕೊಂಡು, ನಾನು ಛದ್ಮವೇಷ ಹಾಕೊಂಡು ಮೆರವಣಿಗೆ ಬೇಕಾದ್ರೆ ಬರ್ತೀನಿ. ಹೇಳ್ರಿ, ನನ್ನ ಕರ್ಕೊಂಡು ಹೋಗ್ತೀರಾ ನೀವು? ಎಲ್ಲ ಕಣದ ಒಳ್ಳೆ ಐಡಿಯಾ ಕೊಟ್ಟೆ ಕಣೋ ನೀನು. ಅವತ್ತು ಬಸವಣ್ಣಂಗೆ ಅಲಂಕಾರ ಮಾಡಿ ಅದನ್ನು ಮೆರವಣಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅದ್ರ ಜೊತೆಗೆ ಒಂದು 4-5 ಜನ ಹುಡುಗರು ನೀನಂತರು ಸೇರ್ಕೊಂಡು ಅಂಬೇಡ್ಕರ್ ಸಾಹೇಬ್ರು ಡ್ರೆಸ್ ಹಾಕೊಂಡು ಟ್ಯಾಕ್ರಿ ಹೋಗಿ ನಿಂತ್ಕೊಂಡ್ರೆ ಮೆರವಣಿಗೆ ಹೋಗ್ತಿರೋದೆ. ಲೇ ಉಮೇಶ, ಈ ಐಡಿಯಾಗಳನ್ನ ನಾವು ಪ್ರತಿ ಸರಿನೂ ಮಾಡ್ತಾನೆ ಇರ್ತೀವಿ. ಈ ಸರಿ ಏನೋ ವಿಶೇಷ, ಪ್ರತಿ ವರ್ಷ ನಾವು ಛದ್ಮವೇಷ ಹಾಕಿಸಿ ಮಾಡೋದು. ಗಾಂಧೀಜಿ ಅವ್ರನ್ನ ವೇಷ ಹಾಕಿಸ್ತೀವಿ, ಅಂಬೇಡ್ಕರ್ ಸಾಹೇಬ್ರು ವೇಷ ಹಾಕಿಸ್ತೀವಿ, ಭಾರತ ಮಾತೆ ಕರ್ನಾಟಕ ಮಾತೆ ವೇಷ ಹಾಕಿಸ್ತೀವಿ. ಅದರಲ್ಲಿ ಈ ವರ್ಷ ಎಂಥದಲ್ಲ ವಿಶೇಷ, ಅವರು ನಮ್ಮ ನಾಡು ನುಡಿ ಜಲಕ್ಕೋಸ್ಕರ ಹೋರಾಡ್ತಾರಲ್ವೇನಲ್ಲ, ಅಂಥವ್ರ ವೇಷ ಹಾಕಿಸೋರಲ್ಲಿ ಮೆರವಣಿಗೆ ಮಾಡೋರಲ್ಲಿ ತಪ್ಪೇನಿಲ್ಲ. ನನಗೂ ಗೊತ್ತೈತೆ, ನಾನು ನಿನ್ಗೆ ಹೇಳಲಿಲ್ಲ ಅಷ್ಟೇ. ಆಯಿತು, ಇರಲಿ ಬಿಡೋಣ, ಅದಕ್ಕೇನಂತೆ ವಿಶೇಷ. ಎಲ್ಲ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಅಲ್ವಾ ಪುಟ್ರಂಗಜ್ಜಿ, ಹೌದಲ್ವಾ? ಆಗಳಪ್ಪ, ನಮ್ಮ ರೈಟ್ ಹ್ಯಾಂಡ್ ಕೊಟ್ರಿ ಬಂದ. ಕೊಟ್ರಿ ಗೊತ್ತಾತೇನಲ್ಲ, ನಿನ್ನೆ ಪಾರ್ಟಿಗೆ ಯಾರು ಕರೆದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಪಂಚಾಯತಿ ಪರಮೇಶಪ್ಪನವರು, ಕುರಿಗಾಯಿ ಶೇಖರಪ್ಪನವರು, ಅದ್ರ ಜೊತೆಗೆ ನಮ್ಮ ಹೋಟ್ಲು ಉಮೇಶಪ್ಪನವರು. ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅವ್ರಿಗೊಂದು ಮಟನ್ ಊಟ ಹಾಕ್ಸ್ಬೇಕಂಡ್ಲ, ಇಲ್ಲಾಂದ್ರೆ ಅವ್ರು ಸಮಾಧಾನ ಆಗಲ್ಲ, ಶಾಂತಿ ಮಾಡಿಸ್ಬೇಕು ಅವರಿಗೆ. ನಾವು ಎಲ್ಲರಿಗೂ ಹೇಳಿದ್ವಿ ಕಾರಣ, ಅವ್ರು ಬರದೆ ಹೋದ್ರೆ ನಾವೇನು ಮಾಡಲಿ ಹೇಳು? ಇದೇ ನಮ್ಮ ಕಾರ್ಯಕ್ರಮನೇ, ಇದು ಪಟೇಲಪ್ಪನ ಕಾರ್ಯಕ್ರಮ. ಹೇಳಂತ ಹೇಳಿದ್ವಿ, ಬರಲಿಲ್ಲ ಅಂದರೆ ನಾವೇನು ಮಾಡೋಣ? ಆಯ್ತು ಬಿಡಿ, ಇನ್ನೊಂದ್ಸರಿ ಪಟೇಲಪ್ಪನ ಹೇಳೋಣ. ಅದ್ರ ಜೊತೆಗೆ ಇವಾಗ ನೀವು ಮಾತಾಡ್ಕೊಂಡಿದ್ದೀರಲ್ಲ, ಇವಾಗ ಅಂಬೇಡ್ಕರ್ ಜಯಂತಿ ಬಸವ ಜಯಂತಿನ ಇದನ್ನು ಸಹ ಜೋರಾಗಿ ಆಚರಣೆ ಮಾಡ್ಬೇಕಣ್ಣ. ಇದು ನಮ್ಮ ಮರ್ಯಾದೆ ಪ್ರಶ್ನೆ ಊರಲ್ಲಿ.
ಈ ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ದೇವರನ್ನ ಊರಲ್ಲಿ ಮರ್ಯಾದೆ ಇರಲಿಲ್ಲ. ನಾವೆಲ್ಲ ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಫಾಲೋವರ್ಸು, ಅಂಬೇಡ್ಕರ್ ತತ್ವಗಳನ್ನ ನಂಬಿ ಬದುಕ್ತವ್ರು ಅಂತ ಹೇಳ್ಕೊಂಡು ಓಡೋದು ಅಷ್ಟೇ ಅಲ್ಲ, ಆಚರಣೆನೂ ಮಾಡಬೇಕು. ಅದಕ್ಕೆ ಟೈಮು ಜಾಸ್ತಿ ಇಲ್ಲ, ಅದಕ್ಕೆ ಊರಲ್ಲಿ ಒಂದು ಸಭೆ ಸೇರಿಸ್ಬಿಟ್ಟು ಅನೌನ್ಸ್ ಮಾಡ್ಬಿಡ್ರಿ, ಮನೆಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ನೀವು ಹಾಕ್ಬಿಡ್ರಿ. ಆವಾಗ ಒಳ್ಳೆ ದುಡ್ಡು ಕಲೆಕ್ಷನ್ ಆಗುತ್ತೆ, ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ಬೋದು. ಹಂಗೂ ಏನಾದ್ರು ದುಡ್ಡು ಉಳಿತು ಅಂತಂದ್ರೆ ಒಂದು ತಿಂಡಿ ಕಾಫಿನೂ ಅರೇಂಜ್ ಮಾಡಲೇಬೇಕಾಗುತ್ತೆ ನಾವು ಅಟ್ಲೀಸ್ಟ್. ಉಂಕಣಲ್ಲ ಇದೇ ನಂಗಂತ್ಯ ಒಂದು ಊಟ ಹಾಕ್ಸೋಕ್ಕೆ ಪ್ರಯತ್ನ ಬಿಡಬೇಕು. ಏನು ಸಾಧ್ಯವಾದ್ರೆ ಹೋದ್ರೆ ಅಟ್ಲೀಸ್ಟ್ ಪಲಾವು, ಮೊಸರು ಬಜ್ಜಿ, ಒಂದು ವಡೆನಾರ ನಾವು ಹಾಕ್ಸ್ಬೇಕಣ. ಇಲ್ಲ ಏನು ಸಾಧ್ಯವಾಗ್ಲಿಲ್ವಾ, ಅನ್ನ ಸಾಂಬಾರು ಮಜ್ಜಿಗೆನಪ್ಪ, ಇಷ್ಟು ನಮ್ಮ ಕೈ ಮಾಡ್ಸಕ್ಕಾಗಲ್ವೇನಲ್ಲ. ಮಾಡ್ಸೇ ಬಿಡೋಣ ಬಿಡೋದೇ ಇತ್ತಲಾಗೆ. ದೊಡ್ಡದಾಗಿ ಊಟ ಮಾಡಿಸ್ಲ ಅಂತಂದ್ರು ಅನ್ನ ಸಾಂಬಾರು ಮಜ್ಜಿಗೆ, ಈ ಬಿಸಿಲಿಗೆ ಮಜ್ಜಿಗೆ ಕುಡಿದು ಜನ ತಂಪಾಗಿರ್ಲಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಮಜ್ಜಿಗೆ ಮಾಡ್ಸೋಣ. ಅದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು, ಒಂದಾಗಬೇಕು. ಎಲ್ಲರೂ ನಾವು ಇದು ಮನೆ ಹಬ್ಬದಂತೆ ಆಚರಣೆ ಮಾಡಬೇಕು ಊರಲ್ಲಿ. ಹಂಗಾಗಿ ಎಲ್ಲರೂ ಒಟ್ಟುಗೂಡಿ ಒಂದು ಸಭೆ ಸೇರಿಸೋಣ ಆದಷ್ಟು ಬೇಗನೆ. ಏನ್ರಪ್ಪ ನಿಮ್ಮೂರಲ್ಲೂ ಬಸವ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋಕ್ಕೆ ಊರಲ್ಲಿ ಸಭೆ ಸೇರಿಸಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿದ್ಧತೆ ನಡೆಸ್ಕೊಳ್ತಿದ್ದೀರಾ? ಹಾಗಾದರೆ ನಿಮ್ಗೆ ಒಳ್ಳೇದಾಗ್ಲಪ್ಪ. ಈ ನಾಡಿನಲ್ಲಿ ಯಾವುದೇ ಹಬ್ಬ ಹರಿದಿನ ಜಯಂತಿನ ಬಿಡದಂಗೆ ನಾವು ಆಚರಣೆ ಮಾಡಬೇಕು. ಆವಾಗಲೇ ಗೌರ್ಮೆಂಟ್ನವರು ರಜಾ ಅನೌನ್ಸ್ ಮಾಡಿದಾರಲ್ಲ, ಅದಕ್ಕೂ ಒಂದು ಅರ್ಥ ಬರುತ್ತೆ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ರಿ.